ಯಲಬುರ್ಗದಲ್ಲಿ ರಂಗುರಂಗಿನ ಹೋಳಿ ಹಬ್ಬಕ್ಕೆ ತೆರೆ. ಬಣ್ಣದ ಆಟದಲ್ಲಿ ಮುಳುಗಿಬಿದ್ದ ತರುಣ ತರುಣಿಯರು, ಹೊಯ್ಕೊಂಡವರ ಬಾಯಿಗೆ ಹೋಳಿಗೆ ತುಪ್ಪ. ಇದು ಈ ಹೋಳಿ ಹಬ್ಬದಲ್ಲಿ ಸಾಗಿ ಬಂದಿರುವ ಸಂಪ್ರದಾಯ. ಬನ್ನಿ ವೀಕ್ಷಕರೇ, ಈ ಹಬ್ಬದ ಬಗ್ಗೆ ತಿಳಿಯೋಣ ಬನ್ನಿ. ಪುರಾತನ ಕಾಲದಿಂದಲೂ ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಬ್ಬ ಹರಿದಿನಗಳು ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡು ಬಂದಿರುತ್ತವೆ. ಅಂತ ಹಬ್ಬದಲ್ಲಿ ಇದು ಒಂದು ಹೋಳಿ ಹಬ್ಬ ವಿಶೇಷವಾಗಿ ಪುರುಷರಿಗೆ ಮಾತ್ರ ಸೀಮಿತವಾಗಿದೆ. ಈ ಯುವ ಸಮುದಾಯ ಹರಕು ಬಟ್ಟೆಗಳನ್ನು ಹಾಕಿಕೊಂಡು ಲವಲವನೆ ಹೊಯ್ಕೊಂಡು ಕೇಕೆ ಹಾಕುತ್ತಾ ರಂಗುರಂಗಿನ ಹೋಳಿ ಬಣ್ಣದ ಆಟ ಆಡುವುದೇ ಇದರ ಹಬ್ಬವಾಗಿದೆ. ಗೌರಿ ಹುಣ್ಣಿಮೆ, ಸೀಗಿ ಹುಣ್ಣಿಮೆ, ದೀಪಾವಳಿ, ಪಂಚಮಿ ಹಬ್ಬ, ಇನ್ನು ಉಳಿದಿರುವ ಎಲ್ಲ ಹಬ್ಬಗಳು ಮಹಿಳೆಯರಿಗೆ ಸೀಮಿತವಾಗಿವೆ. ಏನೇ ಇರಲಿ, ಆದರೂ ಸರ್ವರ ಸಹಕಾರದಿಂದ ಜಾತಿ ಭೇದ ಭಾವ ಮರೆತು ಹಬ್ಬದ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಬಂದಿರುವುದೇ ವಿಶೇಷವಾಗಿದೆ. ಈ ಹಬ್ಬದ ಬಗ್ಗೆ ಪುರಾಣ ಕಥೆಗಳಿಂದ ನಾವು ಗುರು ಹಿರಿಯರಿಂದ ಇನ್ನೂ ತಿಳಿದುಕೊಳ್ಳಬೇಕು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಹುಣ್ಣಿಮೆಯ ದಿವಸ ಶಿವನು ತನ್ನ ಮೂರನೆಯ ಕಣ್ಣಿನಿಂದ ಕಾಮನನ್ನು ಸುಟ್ಟು ಭಸ್ಮ ಮಾಡಿದ್ದಕ್ಕಾಗಿ ಹೋಳಿ ಹುಣ್ಣಿಮೆಯನ್ನು ಕಾಮದೇವನ ಹಬ್ಬವನ್ನಾಗಿ ಪುರಾತನ ಕಾಲದಿಂದ ಆಚರಿಸುವ ಸಂಪ್ರದಾಯ ಇದಾಗಿದೆ. ನಮ್ಮಲ್ಲಿರುವ ದ್ವೇಷ, ಅಸೂಯೆ, ಅಜ್ಞಾನ, ಅಂಧಕಾರ, ಮೂಢನಂಬಿಕೆಯ ಆಚಾರಗಳನ್ನು ಬಣ್ಣಗಳಿಂದ ತೊಳೆದು ಸ್ವಚ್ಛಂದವಾಗಿ ತೊಳೆದು ನಿಚ್ಚಳವಾಗಿ ಪರಸ್ಪರ ಪ್ರೀತಿ, ಪ್ರೇಮ, ಹಿರಿಯರಿಗೆ ಗೌರವ, ಸದ್ವಿಚಾರ, ಸದ್ವಿನಯ, ಸದ್ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಳಿ ಹಬ್ಬವನ್ನು ಆಚರಣೆ ಮಾಡಿದರೆ ಈ ಹೋಳಿ ಹಬ್ಬಕ್ಕೆ ಮತ್ತಷ್ಟು ಮೆರುಗು ಬರುವುದಕ್ಕೆ ನಾವೆಲ್ಲರೂ ಕಾರಣ. ಇದರ ಜೊತೆಗೆ ನಮ್ಮಲ್ಲಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಂತಹ ದುಷ್ಟ ಗುಣಗಳಿಂದ ದೂರ ಬಿದ್ದು ಬಣ್ಣದ ಮೂಲಕ ತೊಳೆಯಬೇಕು. ಆಗ ನಮ್ಮ ಬದುಕು ಸುಂದರ ಬಣ್ಣದ ಬದುಕು ಆಗುವುದಕ್ಕೆ ಸಾಧ್ಯವಾಗುತ್ತದೆ. ಇಂತಹ ಹೋಳಿ ಹಬ್ಬವನ್ನು ಕೊಪ್ಪಳ ಜಿಲ್ಲೆಯ ಯಲಬುರ್ಗದಲ್ಲಿ ನೋಡಬೇಕು. ಯಲಬುರ್ಗದಲ್ಲಿ ರಂಗುರಂಗಿನ ಹೋಳಿ ಹಬ್ಬ, ಹೊಯ್ಕೊಂಡವರ ಬಾಯಿಗೆ ಹೋಳಿಗೆ ತುಪ್ಪ. ಇದು ಈ ಹಬ್ಬದ ವಿಶೇಷ ಸಂಪ್ರದಾಯವಾಗಿದೆ. ನಗರದ ಪ್ರಮುಖ ಮಾರ್ಗದಲ್ಲಿ ಸರ್ಕಾರಿ ಕಾಮ, ದೈವದ ಕಾಮ, ಕಾಳ್ಯಾರ ಕಾಮ, ಗಂಡೇರ ಕಾಮ ಹೀಗೆ 4 ಕಡೆ ನಗರದ ಹಿರಿಯರು, ಯುವ ಸಮುದಾಯದವರು ಜಾತಿ ಭೇದ ಭಾವ ಮರೆತು ಕಾಮನ ಮೂರ್ತಿ, ರತಿದೇವಿ ಹಾಗೂ ಭೀಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾರೆ. ಈ ಹಬ್ಬವನ್ನು 5 ದಿನಗಳಿಂದ ಆಚರಿಸುತ್ತಾರೆ. ಈ ವೇಳೆ ವಿವಿಧ ಕಲಾವಿದರಿಂದ ಮನರಂಜನೆ ಕಾರ್ಯಕ್ರಮಗಳು ಜರುಗುತ್ತವೆ. ಹುಣ್ಣಿಮೆಯ ರಾತ್ರಿ ವೇಳೆ 4 ಕಾಮನ ಸಮಿತಿಯ ಸರ್ವ ಸದಸ್ಯರು ಕೂಡಿಕೊಂಡು ಕಳಬೇಡನ ಸೋಗು, ಹೆಣದ ಬಂಡಿ, ಬಣ್ಣದ ಓಕಳಿ ಬಂಡಿಗಳ ಮೆರವಣಿಗೆಯ ಮೂಲಕ ಸರ್ಕಾರಿ ಕಾಮದ ಕಟ್ಟಿಗೆಯವರೆಗೆ ಬರುತ್ತಾರೆ. ಈ ಸಮಯದಲ್ಲಿ ಕಳಬೇಡನ ಸೋಗು, ಈತನ ಕುಣಿತವನ್ನು ನೋಡಿದರೆ ಮೈ ಕೈ ಜುಮ್ ಜುಮ್ ಎನ್ನುತ್ತದೆ. ಕಳಬೇಡನ ಹಿಡಿಯಬೇಕಾದರೆ 20 ರಿಂದ 30 ಜನ ಯುವಕರು ಬೇಕಾಗುತ್ತದೆ. ಈ ಸೋಗು ನಡೆಯುತ್ತಾ ಕುಣಿಯುತ್ತಾ ಬರುವಾಗ ಯುವಕರು ಬಾಗುತ್ತಾರೆ. ಆಗ ಇವರ ಬೆನ್ನಿನ ಮೇಲೆ ಕಾಲಿನಿಂದ ಗೆಜ್ಜೆಯ ಸಪ್ಪಳ ಮಾಡುತ್ತಾ ಅತ್ತ ಕಡೆಯಿಂದ ಇತ್ತ ಕಡೆಯಿಂದ ಅತ್ತ ತೈ ದಿತ್ತೈ ಅಂತ ಕುಣಿಯುತ್ತಾ ಕಳಬೇಡ ಚಂಗನ ಹಾರಿ ಓಡಿ ಹೋಗುತ್ತದೆ. ಆಗ ಇವನನ್ನು ಹಿಡಿಯಬೇಕಾದರೆ ಯುವಕರು ಹರಸಾಹಸ ಮಾಡುತ್ತಾರೆ. ಕಳಬೇಡನ ಮುಖಕ್ಕೆ ಬೆಂಕಿಯ ಗುಂಡೆಗಳನ್ನು ಉಗಿದಾಗ ಮತ್ತಷ್ಟು ಕಳಬೇಡ ರೊಚ್ಚಿಗೆದ್ದು ಅರ್ಮಣ ಮಾಡುತ್ತಾನೆ. ಇದರ ಹಿಂದೆ ಹೆಣದ ಬಂಡಿಯಲ್ಲಿ ಪತಿಯನ್ನು ಕಳೆದುಕೊಂಡಿರುವ ಪತ್ನಿ ತನ್ನ ಕಷ್ಟಗಳನ್ನು ತೋಡಿಕೊಂಡು ಹೋರಾಡಿ ಚೀರಾಡಿ ಹತ್ತು ಕರೆಯುವ ಪ್ರಸಂಗ, ಬಿಕ್ಕಿ ಬಿಕ್ಕಿ ಹತ್ತು ಕರೆಯುವ ಪ್ರಸಂಗ ನೋಡುಗರ ಹೃದಯ ಮನಸ್ಸು ಕರಗಿ ನೀರಾಗಿ ಕಣ್ಣು ತುಂಬಿ ನೀರು ಬರುತ್ತದೆ.
ಮತ್ತು ಹಾಸ್ಯಮಯವಾಗಿ ಅಳುವಾಗ ಜನರು ನಗುತ್ತಾರೆ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಮನರಂಜನೆ ಸಿಗುತ್ತದೆ. ಇದರ ಮಧ್ಯದಲ್ಲಿ ವಿವಿಧ ಕಲಾವಿದ ಪುರುಷರು ಮಹಿಳೆಯರ ಉಡುಪುಗಳನ್ನು ಧರಿಸಿ ಕುಣಿದು ಕುಪ್ಪಳಿಸುತ್ತಾರೆ. ಇದರ ಹಿಂದೆ ಬಣ್ಣದ ಓಕಳಿ ಬಂಡಿಯವರು ಸಾರ್ವಜನಿಕರಿಗೆ ಬಣ್ಣವನ್ನು ಎರಚುತ್ತಾರೆ. ಇದರಿಂದ ಇವರ ಬದುಕು ಸುಂದರವಾಗುತ್ತದೆ ಎಂಬ ನಂಬಿಕೆ ಇವರದಾಗಿದೆ. ಬೆಳಗಿನ ಜಾವದಲ್ಲಿ ಕಾಮ ಸತ್ತ, ಭೀಮ ಉಳಿದ, ರಥದೇವಿ ರಂಡಿ ಮುಂಡಿ ಆಡ್ಲಪ್ಪೋ ಎಂದು ಎರಡು ಕೈಯಿಂದ ಲಬಲಬನೆ ಹೊಯ್ಕೊಂಡು ತುಡುಗತನದಿಂದ ಕಳುವು ಮಾಡಿ ತಂದಿರುವ ಕಟ್ಟಿಗೆ ರಾಶಿಯಲ್ಲಿ ಕಾಮದಹನ ಮಾಡುತ್ತಾರೆ. ಇದೇ ಬೆಂಕಿಯನ್ನು ತಂದು ಮನೆಯ ಕುಟುಂಬದವರು ಸೇರಿ ಹುಳಿ ಕಡ್ಲೆಯನ್ನು ಸುತ್ತುಕೊಂಡು ತಿನ್ನುತ್ತಾರೆ. ಇದರಿಂದ ಇವರ ಹಲ್ಲುಗಳು ಗಟ್ಟಿಮುಟ್ಟಿ ಆಗುತ್ತವೆ ಎಂಬ ನಂಬಿಕೆ ಇವರದಾಗಿದೆ. ನಂತರ ಯುವಕರು ಓಕಳಿ ಆಟ ಮುಗಿಸಿದ ಬಳಿಕ ಕಾಮ ಸತ್ತ, ಭೀಮ ಉಳಿದ, ರಥದೇವಿ ರಂಡಿ ಮುಂಡಿ ಆಡ್ಲಪ್ಪೋ ಎಂದು ಬೈಕೊಂಡವರ ಬಾಯಿಗೆ ಹೋಳಿಗೆ ತುಪ್ಪ ಎಂದು ಹೋಳಿಗೆ ಊಟ ಮಾಡುತ್ತಾರೆ. ನಂತರ ಕಾಮದಹನವಾದ ಬಳಿಕ ರೈತರು ಕಾಮನ ಬೂದಿಯನ್ನು ತಮ್ಮ ಹೊಲದಲ್ಲಿ ಹಾಕುತ್ತಾರೆ. ಇದರಿಂದ ರೈತರ ಫಸಲು ಬೆಳೆ ತುಂಬಾಗಿ ಚೆನ್ನಾಗಿ ಬರುತ್ತದೆ ಎಂಬ ಇವರ ನಂಬಿಕೆ ಅಪಾರವಾಗಿದೆ. ಇದು ಹೋಳಿ ಹಬ್ಬದ ಸಂಪ್ರದಾಯ. ಏನೇ ಆಗಲಿ, ಈ ಹಬ್ಬದಲ್ಲಿ ರೈತರಿಗೆ ಉಪಯೋಗಕ್ಕೆ ಬರುವ ಉತ್ತುವ, ಬಿತ್ತುವ, ಕೂರಿಗೆ, ಕುಂಟೆ, ತೊಲೆ, ಕಂಬ ಇವುಗಳನ್ನು ಕದಿಯಲಾರದೆ ಹಬ್ಬ ಆಚರಿಸುವಲ್ಲಿ ಯುವ ಸಮುದಾಯ ಮುಂದಾಗಬೇಕು. ಇದರಿಂದ ರೈತರ ಬದುಕು ಬಂಗಾರವಾಗುತ್ತದೆ ಅಲ್ಲವೇ? ವರದಿ SK ದಾನ್ಕೈ ಕನ್ನಡ ವಾಹಿನಿ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದು ನಿಮ್ಮ ಪ್ರೀತಿಯ ವಾಹಿನಿ SK ದಾನ್ಕೈ ಕನ್ನಡ ವಾಹಿನಿ.